ನಮಸ್ತೆ. ನಾನು ಇವತ್ತು ನಿಮಗೆ ಗಿರ್ ಹಸು ತಳಿ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಗಿರ್ ಬಂದು ಗುಜರಾತ್ ತಳಿ. ಗುಜರಾತ್ ಗಿರ್ ಅರಣ್ಯ ಪ್ರದೇಶ ಸುತ್ತಮುತ್ತ ಇರುವಂಥ ಗಿರ್ ತಳಿ. ಅದರಲ್ಲಿ ಬಂದು ಇದು ಗಿರಲ್ಲಿ ವಿಶೇಷ ಅಂದರೆ ಇದು ವೈಟ್ ಕಾಬ್ರಿ ಅಂತ. ಬಿಳಿ ಬಣ್ಣ ಜಾಸ್ತಿ ಇರುತ್ತೆ, ಕೆಂಪು ಡಾಟ್ಸ್ ಅಲ್ಲಲ್ಲಿರೋದ್ರಿಂದ ವೈಟ್ ಕಾಬ್ರಿ ಅಂತ ಹೇಳ್ತಾರೆ. ಇದು ಭಾಳ ವಿಶೇಷವಾದ ತಳಿ. ಅದರಲ್ಲಿ ಇದು ಗಿರ್ ಭಾವನಗರ ತಳಿ. ನೋಡಿ, ಕೊಂಬು ಬಂದು ಈ ರೀತಿ ಕೆಳಗಡೆ ಬಂದ ಮೇಲೆ ಹೋಗಬೇಕು. ಮತ್ತು ಈ ಕಿವಿಗಳು ಒಂದಕ್ಕೊಂದು ಟಚ್ ಆಗೋಂಗಿದ್ರೆ ಮಾತ್ರನೇ ಅದು ಶುದ್ಧ ಗೀರು. ಮತ್ತು ಅದ್ರ ಜೊತೆಗೆ ಇದು ಮಾವಿನೆಲೆ ರೊಟೇಟ್ ಆದಂಗೆ ರೊಟೇಟ್ ಆಗಿರುತ್ತೆ. ನೋಡಿ, ಕಿವಿ ಸ್ಟ್ರೈಟ್ ಇರಲ್ಲ, ಮಾವಿನೆಲೆ ಥರ ತೋರಣ ಥರ ಇರುತ್ತೆ. ತಲೆ ಈ ಥರ ಬೆಂಡಾಗಿ ಒಂದೇ ಶೇಪಲ್ಲಿ ಇರುತ್ತೆ. ನೋಡಿ, ತುಂಬ ಸಾಧು ಇರುತ್ತೆ. ಎಲ್ಲಿ ಮುಟ್ಟಿದ್ರೂ ಏನೂ ಮಾಡಲ್ಲ. ನೋಡಿ, ಕೆಚ್ಚಲು ಗಿಚ್ಚಲು ನೀವೆಲ್ಲೇ ಮುಟ್ಕೊಬೋದು. ಇದು ಶುದ್ಧ ಗೀರು. ಭಾಳ ವಿಶೇಷವಾದಂಥ ಈ ಗೀರು ತಳಿ ಇದು. ಹಾಲು ಬಂದು ದಿನಕ್ಕೆ ನಿಮ್ಗೆ ಒಂದು 10 ರಿಂದ 18 ಲೀಟ್ರ್ ತನಕ ಹಾಲು ಕೊಡೋ ಸಾಮರ್ಥ್ಯ ಇದೆ ಇದಕ್ಕೆ. ಇದು ಎಂಥ ಬಿಸಿಲಿದ್ರೂ ತಡ್ಕೊಳುತ್ತೆ. ಅದರಿಂದ ಗೀರು ಹೈನುಗಾರಿಕೆ ಮಾಡಲಿಕ್ಕೆ ಮತ್ತು ಹಾಲು ಕರೆಯೋದು ತಳಿನಲ್ಲಿ ಒಳ್ಳೆಯ ತಳಿ ಇದು. ಭಾರತ ದೇಶದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಸಾಕ್ಬೋದು. ಒಳ್ಳೆ ಗೀರು.